ಜೈ ಹಿಂದ್, ನಮಸ್ತೆ. ಬಳ್ಳಾರಿ ರ್ಯಾಲಿಯ ನೆಕ್ಸ್ಟ್ ಬ್ಯಾಚಿದ್ದು ವಿಡಿಯೋ ತೋರಿಸ್ತಾ ಇದ್ದೀನಿ. ಶುರುವಾಗಿದೆ ನೋಡಿ. ಈಗ ಈ ಬ್ಯಾಚಲ್ಲಿ ಮಕ್ಕಳುಗಳಿಗೆ ಈಗ ಶುರುವಾಗಿದ್ದು 7 ಸೆಕೆಂಡ್ ಆಗಿದೆ. ಒಂದು ಗ್ರೂಪಲ್ಲಿ ಒಂದು 60 to 70 ಮಕ್ಕಳನ್ನ ಬಿಡ್ತಾ ಇದ್ದಾರೆ. ತುಂಬ ಜಾಸ್ತಿ ಏನು ಬಿಡ್ತಿಲ್ಲ, 60 to 70 ಮಕ್ಕಳುಗಳು ಮಾತ್ರ ಬಿಡ್ತಾರಂಥದ್ದು. ನಮ್ಮ ಸ್ಯಾಮ್ನ ಕೋಚ್ ಮತ್ತು ಸೀನಿಯರ್ ಕ್ಯಾಂಡಿಡೇಟ್ಸ್ಗಳು ವಿಡಿಯೋನ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ನಿಜವೂ ಅವ್ರಿಗೊಂದು ಕೃತಜ್ಞತೆ ಹೇಳಲೇಬೇಕು. ಕದ್ದು ಮುಚ್ಚಿ ಎಲ್ಲೋ ಒಂದು ಜಾಗದಲ್ಲಿ ವಿಡಿಯೋ ಮಾಡಿ ಕಳಿಸ್ಕೊಡ್ತಾರಂಥದ್ದು. ಅವ್ರ ಬಗ್ಗೆ ನೀವು ಕಾಮೆಂಟ್ಸ್ ಮಾಡಲೇಬೇಕು. ಎಲ್ಲೋ ಇರುವಂಥ ಕರ್ನಾಟಕದ ಅಥವಾ ಭಾರತದ ಮಕ್ಕಳಿಗೆ ಯಾರು ಮುಂದಿನ ಆಕಾಂಕ್ಷೆಗಳು ಯಾವ ಥರ ಓಡಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೆ ಈ ಒಂದು ವಿಡಿಯೋ, ಈ ರನ್ನಿಂಗ್ ವಿಡಿಯೋ ಏನಿದೆ, PETದು 1000 ಮೀಟರ್ ರನ್ನಿಂಗು, ಇದು ಒಂದು ರೀತಿ ಅವರಿಗೆ ಒಂದು ಅನುಕೂಲ ಆಗ್ತದೆ. ಸೊ ಯಾವ ಥರ ಓಡೋದ್ರಿಂದ ಅನುಕೂಲ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಬ್ಯಾಚ್ಗೆ ಅಥವಾ ನೆಕ್ಸ್ಟ್ ಡೇಗೆ ಭಾಳ ಸೂಕ್ತ ಇದು. ನೋಡಿ, ತುಂಬ ಚೆನ್ನಾಗಿ ಓಡ್ತಿದ್ದಾರೆ. ನಾನು ಆಲ್ರೆಡಿ ಕೊನೆ ಬ್ಯಾಚಲ್ಲಿ ನಾನು ಹೇಳಿದ್ದೆ, ಫಸ್ಟ್ ತುಂಬ ಎಫರ್ಟ್ ಆಗ್ತಂಥ ಹುಡುಗ ಹಿಂದೆ ಉಳ್ಕೊಂಬಿಟ್ಟ. ಅದಕ್ಕೋಸ್ಕರನೇ ಫಸ್ಟ್ ರೌಂಡ್ ಇದೆಯಲ್ಲ, ಫಸ್ಟ್ ರೌಂಡಲ್ಲಿ ಸ್ವಲ್ಪ ಆದಷ್ಟು ಮ್ಯಾನೇಜ್ ಮಾಡಬೇಕಷ್ಟೇ. ತುಂಬ ಸ್ಪೀಡೇ ಎಳ್ಕೊಂಡು ಹೋಗಬಾರ್ದು. 1:10, 1:15 ಬರಬೇಕು ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. ಫಸ್ಟ್ ಮುಗಿತಾ ಇದೆ 1:15 ಫಸ್ಟ್ ಗ್ರೂಪ್. ಸೊ ಫಸ್ಟ್ ರೌಂಡ್ ಮುಗಿತಾ ಇದೆ. ತುಂಬ ಹಿಂದೆ ಉಳಿದಂಥ ಮಕ್ಕಳು 1:20, 1:25 ಅವರೆಲ್ಲ ತುಂಬ ಕಷ್ಟ. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಬರಲಿಕ್ಕೆ ಆಗೋದಿಲ್ಲ. ಅದ ಕಾರಣ ಅವರು ಟೈಮಿಂಗ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಈ ಟೈಮಲ್ಲಿ ಒಂದು ರೌಂಡಲ್ಲಿ ಇಷ್ಟು ಟೈಮ್ ಬರಬೇಕು. ಫಸ್ಟ್ ರೌಂಡು 1:10ಕ್ಕೆ ಬಂದರೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ನೀವು 1:20, 1:25 ಬಂದರೂ ಕೂಡ, ಫೋರ್ತ್ ರೌಂಡು ನೀವು 1:20, 25 ಅಥವಾ 30 ಬಂದರೂ ಕೂಡ ಫಸ್ಟ್ ಗ್ರೂಪ್ ಬಂದುಬಿಡ್ತೀರ. ನೀವು ಫಸ್ಟ್ ಗ್ರೂಪ್ನೇ 1:20, ಸೆಕೆಂಡ್ ಗ್ರೂಪು 1:30, ಥರ್ಡ್ ಗ್ರೂಪು 1:35, ಫೋರ್ತ್ ಗ್ರೂಪ್ 1:40. ಟೈಮಿಂಗ್ ಹಿಂಗೆ ಬರುತ್ತೆ, ಟೈಮ್ ಬರಲ್ಲ ನೋಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಡ್ತಾರೆ ಮಗು, ತುಂಬ ಚೆನ್ನಾಗಿ ಓಡ್ತಿದ್ದಾನೆ. ಸೊ ಸ್ಟೆಪ್ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಸ್ಟೆಪ್ ಇದೆಯಲ್ಲ, ಐ ಥಿಂಕ್ ಒಂದು ಕುದುರೆ ಸ್ಟೆಪ್ ಥರ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಕಾಲು ಹೆಂಗೆ ಆಗ್ತಿದೆ ಅಂತೇಳಿ. ಇದು ತುಂಬ ಹೆವಿ ಸ್ಪೀಡ್ ನಡೀತಾ ಇಲ್ಲ. ಸ್ಟೆಪ್ ನೋಡಿ, ತುಂಬ ಜಾಸ್ತಿ ಏನು ಇರ್ತಾ ಇಲ್ಲ. ಬಾಡಿ ಪುಷ್ ಮಾಡ್ತಾರೆ, ಹಿಪ್ಪಿಂದ ಪುಷ್ ಮಾಡ್ತಾರಂಥ ರನ್ನಿಂಗ್ ಟ್ಯಾಕ್ಟೀಸ್ ಇದು. ರನ್ನಿಂಗ್ ಟ್ಯಾಕ್ಟೀಸ್ ಅವರು ಪುನಿ ನಮ್ಮ ಹುಡುಗ ಸೆಕೆಂಡಲ್ಲಿ ಓಡ್ತಾರಂಥದ್ದು. ಫೋರ್ತಲ್ಲೂ ಕೂಡ ನಮ್ಮ ಹುಡುಗನೇ ಇಂದ್ರೇಶ್ ಅಂತೇಳಿ. ಇವರೆಲ್ಲ ಫಸ್ಟ್ ಗ್ರೂಪ್ ಬಂದೇ ಬರ್ತಾರೆ. ಇಲ್ಲೂ ಕೂಡ ಫಸ್ಟ್ ಗ್ರೂಪಲ್ಲೇ ಬರ್ತಾಯಿದ್ರು, ಖಂಡಿತ ಬರ್ತಾರೆ ನಮ್ಮ ಮಕ್ಕಳುಗಳು. ನಮ್ಮ ಸ್ಯಾಮ್ನ ಮಕ್ಕಳುಗಳು ಇಂದ್ರೇಶ್ ಮತ್ತು ಪುನೀತ್ ಫಸ್ಟಲ್ಲೇ ಓಡ್ತಿದ್ದಾರೆ, ಥರ್ಡ್ ಫೋರ್ತಲ್ಲಿ ಓಡ್ತಿದ್ದಾರೆ. ವೆರಿ ಗುಡ್. ರನ್ನಿಂಗ್ ಟ್ಯಾಕ್ಟೀಸ್ ಅಂತಂದರೆ ಸೊ ಹಿಪ್ಪಿಂದ ಬಾಡಿ ತಗೊಳ್ಬೇಕು ಯಾವಾಗಲೂ ಕೂಡ. ನಾನು ಹೇಳ್ತಾ ಇರ್ತೀನಿ, ನೀವು ಬಾಡಿ ಸ್ವಲ್ಪ ಲೈಟಾಗಿ ಬಗ್ಸ್ ಕೊಡಬೇಕು. ಅದು ಗ್ರೌಂಡ್ ತುಂಬ ಚೆನ್ನಾಗಿ ಸಿಕ್ಕಿದೆ ನಿಮಗೆ. ಮೊದಲು ಥರ ಏನಿಲ್ಲ, ಎಲ್ಲೋ ಮಡ್ ಗ್ರೌಂಡಲ್ಲಿ, ಎಲ್ಲೋ ಡಾಂಬರ್ ಗ್ರೌಂಡಲ್ಲಿ ಹೇಗೋ ಇಷ್ಟ ಬಂದಂಗೆಲ್ಲ ಓಡಿಸೋದು ಅಂತಾರ ಇಲ್ಲ. ಸಿಂಥೆಟಿಕ್ ಗ್ರೌಂಡ್, ಸೂಪರಾಗಿದೆ ಗ್ರೌಂಡ್. ಇಂಥ ಗ್ರೌಂಡ್ ಸಿಕ್ಕಿರೋದು ನಿಮ್ಮ ಪುಣ್ಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಗ್ರೂಪ್ ಕಂಪ್ಲೀಟ್ ಆಗಿದೆ. ನಾನು ಹೇಳಿದೆ ಫಸ್ಟ್ ಅವನು ಏನು ಚೆನ್ನಾಗಿ ಓಡ್ತಾನೆ ಅಂತೇಳಿ. ನೋಡಿ, ಫಸ್ಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಫಸ್ಟ್ ತುಂಬ ಸ್ಪೀಡ್ ಹೇಳಿದ್ದಾನೆ, ದೇಕೋ ಕಷ್ಟ ಆಗ್ಬೋದು ಅಂತ ಹೇಳಿದ್ದೆ. ನಿಜ ಆಗ್ತಾನೆ. ಇವ್ರು ನೋಡಿ, ಸೆಕೆಂಡ್ ಗ್ರೂಪಲ್ಲಿ ನಾನು ಹೇಳ್ತಾರಂಥದ್ದು, ಈ ಹುಡುಗ ಫಸ್ಟಲ್ಲೇ ಇರ್ತಾನೆ. ಯಾವುದೇ ಕಾರಣಕ್ಕೂ ಇವನ್ನ ಹಿಂದೆ ಅವರು ಓವರ್ಟೇಕ್ ಮಾಡಲಿಕ್ಕೆ ಆಗೋಲ್ಲ. ಈಗ ಸ್ಟೆಪ್ ಚೆನ್ನಾಗಿದೆ, ಅವನ ಸ್ಟಾಮಿನಾ ಅರ್ಥ ಆಗ್ತದೆ ಯಾವ ಥರ ಓಡ್ತಿದ್ದಾನೆ ಅಂತೇಳಿ. ತುಂಬ ಹೆವಿ ಸ್ಪೀಡ್ ಮಾಡಿಕೊಂಡು ಅಥವಾ ಓವರ್ ಆ್ಯಕ್ಟೇನ್ ಮಾಡ್ತಿಲ್ಲ ಅವನು. ಇರೋ ಸ್ಟಾಮಿನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಿದ್ದಾನೆ. ಈಗ ಥರ್ಡ್ ಗ್ರೂಪ್ ಮುಗಿತಾ ಇದೆ, ಥರ್ಡ್ ರೌಂಡ್ ಥರ್ಡ್ ಗ್ರೌಂಡ್ ಮುಗಿತಾ ಇದೆ. 3:22, 3:23. ಈಗ 4 ನಿಮಿಷ ಒಳಗಡೆ ಹತ್ತಿರ 4 ನಿಮಿಷ 4:05 ಹತ್ರ ಒಳಗಡೆ ಥರ್ಡ್ ರೌಂಡ್ನ ಮುಗಿಸ್ಕೊಳ್ತಾನೆ ಹುಡುಗ. ನೋಡಿ ಎಷ್ಟು ಡಿಸ್ಟೆನ್ಸ್ ಮಾಡಿದ್ದಾನೆ. ಸೆಕೆಂಡ್ ನೋಡಿ, ಸೆಕೆಂಡ್ ಹುಡುಗ ನಮ್ಮ ಪುನೀತ್ ಅಂತೇಳಿ. ನಮ್ಮ ಕಡೆ ಥರ್ಡ್ ಕೂಡ ನಮ್ಮ ಹುಡುಗನೇ, ನಮ್ಮ ಇಂದ್ರೇಶ್ ಅಂತೇಳಿ. ನಮ್ಮ ಕ್ಯಾಂಡಿಡೇಟ್ಗಳೇ ಓಡ್ತಾರಂಥದ್ದು. ಭಾಳ ಖುಷಿನೇ. ನಮ್ಮ ಸೆಕೆಂಡ್ ಮೈಸೂರಿನಲ್ಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳು ಫಸ್ಟ್ ಗ್ರೂಪ್ಗೆ ಎಫರ್ಟ್ ಆಗ್ತದೆ ಅಂತ ಭಾಳ ಸಂತೋಷ. ಗುಡ್ ಪುನೀತ್, ಗುಡ್ ಇಂದ್ರೇಶ್. ನೋಡಿ ಥರ್ಡ್ ಮುಗೀತು. ನಾನು ಹೇಳಿದೆ 4 ನಿಮಿಷ ಹತ್ರ ಬರ್ಬೋದು ಅಂತೇಳಿ. ಆಲ್ಮೋಸ್ಟ್ ನೋಡಿ 3:50ಗೆ ಬಂದಿದ್ದಾರೆ. ಗುಡ್ ಟೈಮ್, ಸೂಪರ್ ಟೈಮ್ ಇದು. ಇದರಲ್ಲಿ ಮ್ಯಾಕ್ಸಿಮಮ್ ಮಕ್ಕಳು ಫಸ್ಟ್ ಗ್ರೂಪ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ತುಂಬ ಮಕ್ಕಳು ಫಸ್ಟ್ ಗ್ರೂಪ್ ಬರ್ತಾರಂತ ನನ್ನ ಅನಿಸಿಕೆ. ನೋಡ್ತಾ ಇದ್ದೀರಿ ಇವ್ರ ಸ್ಪೀಡ್ ನೋಡಿದ್ರೆ. ಈಗ 4 ನಿಮಿಷ ತನೂ ಓಕೆ, 4:10 ಗಂಟಲು ಓಕೆ, ತೊಂದರೆ ಇಲ್ಲ. ಸೊ ಆಮೇಲೆ ಬರುವಂಥ ಮಕ್ಕಳು ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ. ಸೊ 4:10 ಮೇಲೆ ಬರೋಂಥವ್ರಿಗೆ ಟೈಮ್ ಸಾಲಲ್ಲ. 1:30 ಮೇಲೆ ಹೋಗ್ಬಿಡ್ತದೆ ಒಂದು ರೌಂಡಿಗೆ. 1:30 ಮೇಲೆ ಹೋಯ್ತು ಅಂದರೆ ಆಗೋದೇ ಇಲ್ಲ, ಕಷ್ಟ ಆಗ್ಬಿಡುತ್ತೆ ಫಸ್ಟ್ ಗ್ರೂಪ್ ಬರಲಿಕ್ಕೆ. ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಬರ್ಬೋದು. ಈಗ ಇನ್ನು ಮುಂದಕ್ಕೆಲ್ಲ ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಬರ್ಬೋದು ಇವರೆಲ್ಲ. ಸೊ ತುಂಬ ಚೆನ್ನಾಗಿ ಹೊಡಿದಾನೆ. ಡಿಸ್ಟೆನ್ಸ್ ನೋಡಿ, ಸೂಪರ್. ಸೊ ಫಸ್ಟ್ ಹುಡುಗ ಎಷ್ಟು ಚೆನ್ನಾಗಿ ಓಡ್ತಿದೆ ಅಂತಂದರೆ 50ರಿಂದ 60 ಮೀಟ್ರು. ಸೊ ಮೊದಲಿಟ್ಟಿರೋಂಥ ಅಂತರ ಭಾರಿ ಚೆನ್ನಾಗಿ ಹೊಡಿದಾನೆ ಹುಡುಗ. ನೋಡಿ, ಅವಾಗಲೇ ಹೇಳಿದೆ ಸ್ಟೆಪ್ ಸೂಪರ್ ಅಂತೇಳಿ. ತುಂಬ ಚೆನ್ನಾಗಿದೆ ಸ್ಟೆಪ್ ಒಂದು. ಸೊ ಇವಾಗ ಹೇಳ್ತಾನೆ ನೋಡಿ, ತುಂಬ ಹೇಳ್ತಾನೆ ಈಗ. ಸೊ ನನಗನ್ಸಿದ್ರೆ ಒಳ್ಳೆ ಟೈಮಿಂಗ್ ಒಂದು, ಸೂಪರ್ ಟೈಮಿಂಗ್ ಒಂದು. ಸೊ ಯಾಕಂದರೆ ನಮ್ಮ ಮಂಜು ಪಿಡಾಯಿ ಇದ್ದ ಆ ಥರ ಹೊಡ್ತಾನೆ. ನಮ್ಮ ಕೋಚ್ ಮಂಜು ಪಿಡಾಯಿ ಈಗಲೂ ಕೂಡ 50,000 ರೂಪಾಯಿನ ರನ್ನರಪ್ಪಲ್ಲಿ ಪ್ರೈಸ್ ತೊಗೊಂಡಿದ್ದಾನೆ ಅವರ ಬಟಾಲಿಯನಲ್ಲಿ. ಸೂಪರ್ 21 ಕಿಲೋಮೀಟ್ರ್ ರನ್ನಿಂಗಲ್ಲಿ ಅದೇ ಥರ ಓಡ್ತಾನೆ ಹುಡುಗ. 4:54, 4:55
ಸೆಕೆಂಡು, ಥರ್ಡು, ಫೋರ್ತು ಇದ್ರಲ್ಲಿ ನಮ್ಮ ಮಕ್ಕಳುಗಳಿದ್ದಾರೆ. ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. 5 ನಿಮಿಷ ಆಯಿತು. ಫಸ್ಟ್ ರೌಂಡ್ ಫಸ್ಟ್ ಗ್ರೂಪ್ ನೋಡೋಣ ಈಗ. ಫಸ್ಟ್ ಗ್ರೂಪ್ ಸೊ ಫಸ್ಟ್ ಗ್ರೂಪಿಗೆ ತೋರಿಸ್ತಾನೆ ಇಲ್ಲ. ವೀಡಿಯೋ ಕಡೆ ತೋರಿಸಪ್ಪ. ವೀಡಿಯೋ ಕಡೆಗೆ ತೋರಿಸ್ತಾ ಇಲ್ಲ. ನಮ್ಮ ವೀಡಿಯೋಗ್ರಾಫರ್ ಯಾಕೋ ಈ ಕಡೆಗೆ ಲೆಫ್ಟಿಗೆ ತೋರಿಸ್ತಾವನೆ, ರೈಟಿಗೆ ತೋರಿಸ್ತಾ ಇಲ್ಲ. ಈ ಕಡೆ ತೋರಿಸ್ಬೇಕಿತ್ತು. ಆಲ್ಮೋಸ್ಟ್ ಮುಗಿದು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಬಟ್ ಇಲ್ಲಿ ತೋರಿಸ್ಲಿಲ್ಲ. ಈ ವೀಡಿಯೋಗ್ರಾಫರ್ ಯಾಕೋ ಮಿಸ್ಟೇಕ್ ಮಾಡಿದ್ದಾನೆ. ಆದರೂ ಲಾಸ್ಟ್ ಎಂಡಿಂಗಲ್ಲಿ ಕಾಣಿಸ್ಬೋದೇನೋ, ನೋಡೋಣ. ನಮ್ಮ ವೀಡಿಯೋಗ್ರಾಫರ್ ಮಿಸ್ಟೇಕ್ ಇದು. ಫಸ್ಟ್ ಗ್ರೂಪಲ್ಲಿ ಬಂದಂಥ ಮಕ್ಕಳನ್ನ ತೋರಿಸ್ಬೇಕಿತ್ತು. ಇವಾಗ ಟರ್ನ್ ಮಾಡ್ದ ಅನ್ನಿಸ್ತಾ ಇದೆ. ಬಂತು ನೋಡಿ, ಈಗ ಆಲ್ರೆಡಿ ಬಂದು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ನಡೀತಿದೆ ಈಗ. ಸೆಕೆಂಡ್ ಗ್ರೂಪ್ ಫಸ್ಟ್ ಗ್ರೂಪಲ್ಲಿ ತುಂಬ ಮಕ್ಕಳು ಬಂದಿದ್ದಾರೆ ಈ ಸರಿ. ಸೆಕೆಂಡ್ ಗ್ರೂಪಿಗೆ ಬಂದರೆ ಸೆಕೆಂಡ್ ಗ್ರೂಪ್ ಫಸ್ಟ್ ಗ್ರೂಪಲ್ಲಿ ಸುಮಾರು 2, 4, 6, 8, 9, 10, 11 ಮಕ್ಕಳುಗಳು ಬಂದಿದ್ದಾರೆ. ಸೂಪರ್. ಸೆಕೆಂಡ್ ಗ್ರೂಪಲ್ಲಿ ಈಗ ಬಂದಿರೋ ಮಕ್ಕಳು ಸೆಕೆಂಡ್ ಗ್ರೂಪ್ ಕ್ಲೋಸ್ ಆಯ್ತು ಈಗ. ಮುಗ್ದೆ ಹೋಯ್ತು. ಯಾಕೆ ವೀಡಿಯೋಗ್ರಾಫರ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಕಷ್ಟ ಆಗಿರ್ಬೋದು ಅವ್ನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಆ ಜಾಗದಲ್ಲಿ ಅಂತ ಅನಿಸುತ್ತೆ. ಸೊ ಪೊಲೀಸ್ ಹಿಡಿತಾ ಇದ್ದಾರೆ, ಅದರಿಂದಾಗಿ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಎನಿವೆ, ಸೊ ಈ ವಿಡಿಯೋ ನೋಡಿದಾರಲ್ಲ, ಈ ಸೆಕೆಂಡ್ ಬ್ಯಾಚಿನಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟಲ್ಲಿ ನೋಡಿದಂಥ ಮಕ್ಕಳು ಅಂತೂ ಸೂಪರಾಗಿ ಹೊಡೆದು ಅವರು ನೋಡಿ ಸೇಮ್ ಮೇಂಟೈನ್ ಮಾಡ್ದು. ಅದೇ ಥರ ಮೇಂಟೈನ್ ಮಾಡಬೇಕು ನೀವು 4 ರೌಂಡು ಕೂಡ. ಆವಾಗ ನೀವು ಫಸ್ಟ್ ಗ್ರೂಪ್ ಬರ್ಬೋದು. ಸೂಪರಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೂ ಕೂಡ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.